ಹಲವಾರು ಜನರಿಗೆ ಈ KPSCಯ ಒಂದು ಪರೀಕ್ಷೆ ಅಕ್ರಮಗಳು, ನೇಮಕಾತಿ ಅಕ್ರಮಗಳ ಬಗ್ಗೆ ತುಂಬಾ ಅಸಮಾಧಾನ ಇರುವಂತದ್ದು ಗೊತ್ತಿದೆ. ನೋಡಿ, ಇವತ್ತು ನಿನ್ನೆಯದಲ್ಲ. KPSC ಯಾವಾಗ ಹುಟ್ಕೊಳ್ತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಪ್ರತಿಯೊಂದು ಪರೀಕ್ಷೆಯಲ್ಲೂ ನೇಮಕಾತಿಗಳಲ್ಲೂ ಅಕ್ರಮ ಮಾಡೋದು, ಹಣ ಪಡೆಯೋದು ಇವೆಲ್ಲ ಕೂಡ ನಡ್ಕೊಂಡು ಬಂದಿದೆ. ಆದ್ರೂ ಯಾಕೆ ಯಾರಿಗೂ ಸರಿಯಾದ ಶಿಕ್ಷೆ ಆಗ್ತಿಲ್ಲ, ಯಾಕೆ ಇದು ಕಡಿವಾಣ ಬೀಳ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಹಲವಾರು ಕಾರಣಗಳು ಸಿಗುತ್ತೆ. ಬಟ್ ಇತ್ತೀಚೆಗೆ KS ವಿಚಾರದಲ್ಲಿ ಮತ್ತು PDO ವಿಚಾರದಲ್ಲಿ ಅಕ್ರಮದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಎಲ್ಲ ತಯಾರಿ ಮಾಡಿಕೊಂಡಾಗ, ಹೋರಾಟಕ್ಕಿಳಿದಾಗ ನನಗೆ ಅರಿವಾದಂಥ ಒಂದಿಷ್ಟು ಕಟು ಸತ್ಯಗಳನ್ನು, ಅರಗಿಸಿಕೊಳ್ಳಲಾಗದ ಸತ್ಯಗಳನ್ನು ಹೇಳ್ತೀನಿ. ಏನು ಅಂತಂದರೆ, ಈ ವ್ಯವಸ್ಥೆಯಲ್ಲಿ ಎಸ್ಪೆಷಲಿ ಇಂತಹ ಒಂದು ಕರಪ್ಷನ್ ವಿಷಯಗಳಲ್ಲಿ, ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಏನಾದರೂ ಹೋರಾಟ ಮಾಡ್ತೀನಿ, ಏಕಾಂಗಿಯಾಗಿ ಅದರ ವಿರುದ್ಧ ನಿಂತ್ಕೊಳ್ತೀನಿ ಅನ್ನುವಂಥದ್ದಾದರೆ ಖಂಡಿತವಾಗಿಯೂ ಬಹಳ ದೊಡ್ಡ ಮಟ್ಟದ ಒಂದು ಧೈರ್ಯ ಬೇಕಾಗುತ್ತೆ. ಒಂದು ಆ್ಯಂಡ್ ಇಲ್ಲಿ ನಾವು ಕಾಂಪ್ರಮೈಸ್ ಅನ್ನುವಂಥದ್ದು ಒಂದು ವಿಷಯ ಬಂದಾಗ ಅಲ್ಲಿ ತುಂಬ ಜನ ಏನಾಗ್ಬಿಡ್ತಾರೆ, ಸೋತು ಬಿಡ್ತಾರೆ. ಹೆಂಗೆ ಅಂತಂದರೆ, ನಿನ್ನೆ ನೈಟ್ ಹೋದಾಗ ಆತನ ಮನೆಗೆ ಹೋಗಿ ನಾವೆಲ್ಲ ಕೇಳಿದಾಗ, ಆಯ್ತು ಸರ್ ನಾನು ಎಲ್ಲ ದಾಖಲೆಗಳನ್ನು ಕೊಡ್ತೀನಿ, ನಿಮ್ಮ ಬೆಳಗ್ಗೆ ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೀನಿ, ಕಾನೂನಾತ್ಮಕವಾಗಿ ಏನೇ ಇದ್ರೂ ಹೋರಾಟ ಮಾಡೋಣ, ಸಹಕಾರ ಕೊಡ್ತೀನಿ ಅಂದವನು ಸಂಜೆ ಹೋದರೆ ನನಗೂ ಅದಕ್ಕೇನು ಗೊತ್ತೇ ಇಲ್ಲ, ಆ ವಿಷಯ ನಾನೇನು ಮಾತೇ ಆಡಿಸ್ಬೇಡಿ ಅನ್ನೋ ಲೆವೆಲ್ಲಿಗೆ ಬಂದಿರ್ತಾನೆ. ಸೊ ಎಷ್ಟರ ಮಟ್ಟಿಗೆ ಹಣದ ದುರಾಸೆ ಮನುಷ್ಯನಿಗೆ ಇರುತ್ತೆ ಅನ್ನೋದೊಂದು ಇದೊಂದು ಎಕ್ಸಾಂಪಲ್. ಆ್ಯಂಡ್ ಅದರ ಜೊತೆ ಇನ್ನೊಂದು ವಿಷಯ ಅಂತಂದರೆ, ಈ ಹೋರಾಟಗಾರರ ವೇಷ ಹಾಕ್ಕೊಂಡಿರುವಂಥವ್ರು ಕೆಲವರು ಇರ್ತಾರೆ. ಅವ್ರಿಗೆ ಹೆಂಗೆ ಅಂತಂದರೆ, ಅವ್ರಿಗೆ ಹಣ ಬೇಕಷ್ಟೆ. ಹಣ ಅಥವಾ ಇನ್ನೇನೋ ಆಸೆ ಆಕಾಂಕ್ಷೆಗಳನ್ನ ಒಡ್ಬಿಟ್ರೆ ಸಲೀಸಾಗಿ ಅವರು ಆ ವಿಷಯದಿಂದ ಹಿಂದಕ್ಕೆ ಬಂದುಬಿಡ್ತಾರೆ. ಅಂಥವ್ರು ಹಲವಾರು ಜನ ಇದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ. ಈವನ್ ಪೊಲಿಟಿಷಿಯನ್ಸ್ ಕೂಡ ಇವತ್ತು ಮನೆಗೆ ಹೋಗಿ ಹೇಳಿದಾಗ, ಆಯ್ತಪ್ಪ ನಾವು ಅದನ್ನು ತನಿಖೆ ಮಾಡೋಣ, ಆದೇಶ ಮಾಡೋಣ ಅಂತ ಹೇಳಿದವರು ನಾಳೆ ಅದ್ರ ಬಗ್ಗೆ ಮಾತಾಡಲ್ಲ. ಇಂಥ ಹೊಲಸು ವ್ಯವಸ್ಥೆಯಲ್ಲಿ ನಾನೊಬ್ಬ ಪ್ರಾಮಾಣಿಕವಾಗಿದ್ದು ಇದ್ರ ವಿರುದ್ಧ ಹೋರಾಡ್ತೀನಿ, ಈ ವ್ಯವಸ್ಥೆನೇ ಸ್ವಚ್ಛಗೊಳಿಸ್ತೀನಿ ಅನ್ನುವಂಥದ್ದು ಎಷ್ಟೊಂದು ಮೂರ್ಖತನ ಅಂತ ಅನ್ಸ್ಬಿಡುತ್ತೆ. ಪ್ರಾಮಾಣಿಕವಾಗಿರೋನಿಗೆ ಫಸ್ಟ್ ಪೆಟ್ಟು ಬೀಳೋದು, ಆಮೇಲೆ ಬೇರೆಯವ್ರಿಗೆ. ಸೊ ಅದಕ್ಕೆ ಎಷ್ಟೇ ನಾವು ಲೈಬ್ರರಿಲಿ ಕೂತ್ಕೊಂಡು ಎಷ್ಟು ಇದ್ರ ಬಗ್ಗೆ ದಿನನಿತ್ಯ ಮಾತಾಡಿ ಇದನ್ನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂದ್ರೂ ಕೂಡ ಇಡೀ ವ್ಯವಸ್ಥೆ, ಸರ್ಕಾರ, ಪ್ರಭಾವಿಗಳೆಲ್ಲರೂ ಅವ್ರಿಗೆ ರಕ್ಷಣೆಗೆ ಬೇರೆ ರೀತಿ ನಿಂತ್ಕೊಂಡಾಗ ಪಾಪ ಬಡಪಾಯಿ ಪ್ರಾಮಾಣಿಕ ಅಭ್ಯರ್ಥಿಗಳು ಏನು ಮಾಡೋಕ್ಕಾಗತ್ತೆ ಹೇಳಿ? ಹಂಗಂತ ಇದು ಸುಧಾರಣೆ ಆಗೋದೇ ಇಲ್ವಾ? ಹಂಗಂತ ಹೇಳೋಕ್ಕೂ ಆಗಲ್ಲ. ಅದು ಸುಧಾರಣೆ ಅನ್ನುವಂಥದ್ದು ಸಾಧ್ಯ ಇದೆ, ಬಟ್ ದೊಡ್ಡ ಮಟ್ಟದಲ್ಲಿ ಆಗಬೇಕಿದೆ. ಇವತ್ತು ಒಂದು ದಿನ ನಾವೇನೋ ಮಾಡಿದ್ವಿ, 2 ದಿನ ಮಾಡಿದ್ವಿ, 1 ತಿಂಗಳು ಮಾಡಿದ್ವಿ ಅಂದರೂ ಕೂಡ ಇಲ್ಲ, ಸಾಧ್ಯ ಇಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಹುದ್ದೆಗಳನ್ನು ಕೂಡ ಇವ್ರು ಹಂಗೆ ಮಾಡ್ತಾರ. ಅದರಲ್ಲೂ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಇವ್ರು ಯೂಸ್ ಮಾಡ್ತಾರೆ. ಒಂದು 4 ಜನ ಪ್ರಾಮಾಣಿಕರನ್ನು ತೋರಿಸೋದು, 40 ಜನ ಅಪ್ರಾಮಾಣಿಕರನ್ನು ಆಯ್ಕೆ ಮಾಡ್ಕೊಳ್ಳೋದು, ಇದು ಯಾವಾಗಲೂ ನಡ್ಕೊಂಡು ಬಂದಿರೋದು. ಸೊ ಆ 4 ಜನ ಪ್ರಾಮಾಣಿಕರು ಏನಾಗ್ಬಿಡ್ತಾರೆ, ನಾವು ಆಯ್ಕೆ ಆಗಿದ್ದೀವಲ್ಲ, ನಮ್ಮ ಆಯ್ಕೆ ಇದಾಗಬಾರ್ದು, ನಾವು ಕಷ್ಟಪಟ್ಟು ಓದಿದ್ದೀವಿ ಅಂತೇಳಿ ಅವರು ಬೇರೆ ರೀತಿ ಹೋರಾಟಕ್ಕೆ ಇಳಿತಾರೆ. ಸೊ ಆವಾಗ ಅವರನ್ನ ಬಳಸ್ಕೊಂಡು ಈ ಒಂದು ಅಪ್ರಾಮಾಣಿಕರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ನೋಡಿ, ನಮ್ಮ ರಾಜ್ಯದ ಸರ್ಕಾರದ ನೇಮಕಾತಿ ಎಸ್ಪೆಷಲಿ KPSC ರೆಕ್ರೂಟ್ಮೆಂಟ್ಗಳಿಗೆ ಓದ್ತಾ ಇರುವಂಥವ್ರಿಗೆ ನನ್ನ ಒಂದು ಸಲಹೆ ಅಂತಂದರೆ, ಯಾವ ವಿಷಯನೂ ನಾನು ತಲೆಯಲ್ಲಿ ಇಟ್ಕೊಳ್ಳಲ್ಲ. ನಾನು ಪ್ರಾಮಾಣಿಕವಾಗಿ ಓದಿ ಆಯ್ಕೆ ಆಗಬೇಕು ಅನ್ನೋದಾದರೆ ಮಿನಿಮಮ್ 5 ರಿಂದ 10 ವರ್ಷ ಸಮಯವನ್ನು ಈಗ ಕೊಟ್ಟಿರ್ತಾರೆ ಆಲ್ರೆಡಿ, ಅವ್ರ ಹತ್ರ ಹೋಗಿ ಕೇಳಿ. ಆ್ಯಂಡ್ KS ನೇಮಕಾತಿ ಅಂತ ಬಂದಾಗ ಅಂತೂ ಹೇಳ್ತೀನಲ್ಲ, ತುಂಬ ಅಂದರೆ ತುಂಬ ಕಷ್ಟ ಇದೆ. ಇವತ್ತು ತುಂಬ ಜನ ಆಲ್ರೆಡಿ ಮೇನ್ಸಲ್ಲಿ ಸೆಲೆಕ್ಟ್ ಆದವ್ರು ನನಗೆ ಹಲವಾರು ಜನ ಸಿಕ್ಕಾಗಿ ಹೇಳ್ತಾ ಇದ್ದಿದ್ದು ಒಂದೇ, ಅಟ್ಲೀಸ್ಟ್ ಸಂದರ್ಶನ ಆದರೂ ಪ್ರಾಮಾಣಿಕವಾಗಿ ಆಗಲಿ ಅನ್ನೋ ಒಂದು ಭರವಸೆಯಲ್ಲಿದ್ದೀವಿ ನಾವು ಅಂತ. ಬಟ್ ಅಲ್ಲೂ ಪ್ಯಾಕೇಜ್ ಗಟ್ಟಲೆ ಇವ್ರು ಏನೇನು ಮಾತಾಡ್ತಾರೆ, ಎಷ್ಟು ಹಣ ಪಡಿತಾರೆ. 176 ಅಭ್ಯರ್ಥಿಗಳು KS ಅಲ್ಲಿ ಹಣ ಕೊಟ್ಟು ಆಯ್ಕೆ ಆಗೋದಕ್ಕೆ ಈಗ ಆಲ್ರೆಡಿ ಸಿದ್ಧವಾಗಿರೋದು 176. ಕರಪ್ಷನ್ ಲೆವೆಲ್ ಯಾವ ಲೆವೆಲ್ಗಿದೆ ಅಂತ ತಿಳ್ಕೊಂಬಿಡಿ. ಒಟ್ಟು 176 ಜನ. ಆ ಅಭ್ಯರ್ಥಿಗಳ ವಿಳಾಸ, ಹೆಸರನ್ನೆಲ್ಲವನ್ನು ಕೂಡ ನಾನು ಡಿಸ್ಕ್ಲೋಸ್ ಮಾಡ್ಬೋದು, ಬಟ್ ಅದಕ್ಕೆ ಕೆಲವೊಂದಿಷ್ಟು ನೀತಿ ನಿಯಮಗಳಿರ್ತವೆ. ಹಾಗಾಗಿ ಅವುಗಳನ್ನು ಯಾವುದನ್ನು ಕೂಡ ನಾವು ಬಿಟ್ಕೊಡೋಕ್ಕಾಗಲ್ಲ. 176 ಜನ ತಿಳ್ಕೊಂಬಿಡಿ. 384 50%, ಮೋರ್ ದೆನ್ 50% ಕರಪ್ಷನನ್ನು ಇವ್ರು ಮಾಡ್ತಾರೆ ಅಂತಂದರೆ ಹೆಂಗೆ ರೆಕ್ರೂಟ್ಮೆಂಟ್ಗಳ ಕತೆ? ಈವನ್ PDO, CTI ಹಣ ಕೊಟ್ಟವರೆಲ್ಲ ಹುದ್ದೆ ಪಡ್ಕೊಂಡು ಕೆಲಸದಲ್ಲಿದ್ದಾರೆ. ನಮ್ಮನ್ನು ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಇಡೀ ವ್ಯವಸ್ಥೆನೇ ನಮಗೆ ಕಾವಲಾಗಿದೆ ಅನ್ನೋದು ಅವರ ಒಂದು ಭಾವನೆ. ಎಷ್ಟು ಕಷ್ಟ ಇದೆ ಅಂತಂದರೆ, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಅಣ್ಣಾಚಾರ್ಯವರೆಗೂ ಎಲ್ಲರೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂದವರೆಲ್ಲರನ್ನ ಕೂಡ ಈ ವ್ಯವಸ್ಥೆ ಸೈಲೆಂಟ್ ಮಾಡಿಬಿಟ್ಟಿದೆ. ಅಂಥ ಪರಿಸ್ಥಿತಿ ಇದು. ನೀವೆಷ್ಟೇ ಏನೇ ಮಾಡಿದ್ರು ನಮ್ಮ ದೇಶದಲ್ಲಿ ಕರಪ್ಷನನ್ನು ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಇವತ್ತಿಗೂ ಕೂಡ ಹಲವರಿಗೆ ಸಾಧ್ಯವಾಗಿಲ್ಲ. ಕಾರಣ ಇಷ್ಟೇ,
ಎಲ್ಲಿವರೆಗೂ ಈ ರೀತಿ ಕಾಂಪ್ರಮೈಸ್ ಗಿರಾಕಿಗಳ ನಡುವೆ ಇರ್ತಾರೆ, ಸೆಟಲ್ಮೆಂಟ್ ಮಾಡ್ಕೊಂಡು ಸೈಲೆಂಟ್ ಆಗ್ತಾರೋ ಅಂಥವ್ರು ಇರೋವರೆಗೂ ಯಾವತ್ತಿಗೂ ಕೂಡ ನ್ಯಾಯ ಅನ್ನೋದು ಬಡವರಿಗೆ ಪ್ರಾಮಾಣಿಕರಿಗೆ ಸಿಗಲ್ಲ. ಇವತ್ತು ಎಲ್ಲೋ ಒಂದಿಷ್ಟು ಕೋರ್ಟಲ್ಲಿ ಒಂದಿಷ್ಟು ಪ್ರಾಮಾಣಿಕ ನ್ಯಾಯವಾದಿಗಳಿಂದ ಈ ನ್ಯಾಯದಾನ ಅನ್ನೋದು ಉಳಿದಿದೆ ಹೊರತು ಬೇರೆಲ್ಲೂ ಕೂಡ ಉಳ್ಕೊಂಡಿಲ್ಲ. ಇವತ್ತು ಹಣ ಕೊಟ್ಟರೆ ಏನು ಬೇಕಾದರೂ ಹೆಂಗಿದ್ದದನ್ನು ಹೆಂಗೆ ಬೇಕಾದರೂ ಟರ್ನ್ ಮಾಡೋ ಕೆಪಾಸಿಟಿ ಈ ವ್ಯವಸ್ಥೆಗೆ ಒಂದು ಆಳುವ ವರ್ಗಕ್ಕಿದೆ. ಸೊ ರಾಜಕಾರಣಿಗಳೇ ಪ್ರಭಾವಿಗಳೇ ಅವರ ಬೆಂಬಲಕ್ಕೆ ನಿಂತ ಮೇಲೆ ಏನು ಮಾಡ್ತೀರ ಹೇಳಿ? ಈ ಹಿಂದಿನ ಇತಿಹಾಸಗಳನ್ನು ತೆಗೆದುಕೊಳ್ಳಿ. 20 ವರ್ಷ ಒಬ್ಬ ನಿವೃತ್ತ ಸೈನಿಕ ಈ KPSC ಅಕ್ರಮ ವಿರುದ್ಧ ಹೋರಾಟ ಮಾಡಿದ್ದಾನೆ ಒಂದು ನೇಮಕಾತಿ ಕುರಿತು. ಆತನಿಗೆ ಇವನ್ ಟುಡೇ ನ್ಯಾಯ ಸಿಕ್ಕಿಲ್ಲ. ಸೊ ಅದಕ್ಕೆ ಇಂಥ ಪರಿಸ್ಥಿತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತೀವಿ ಅಂದರೆ, ಅದರಲ್ಲೂ ಈ ರೀತಿ ನೇಮಕಾತಿಗಳಿಗೆ ಓದ್ತೀವಿ ಅಂದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತುಂಬ ನಿಶ್ಚಲವಾಗಿ ಕೂತ್ಕೋಬೇಕು. ಅದೆಷ್ಟು ಬಾರಿ ಏನೇ ಆದರೂ ಕೂಡ ಧೈರ್ಯಗಳದೆ ಮುನ್ನುಗ್ಗುವಂಥವ್ರು ಇರಬೇಕಿಲ್ಲ. ನಾನು ಕೇಂದ್ರ ಸರ್ಕಾರದ ಪರೀಕ್ಷೆಗೆ ಓದ್ತೀನಿ ಅಂಥವ್ರು ಹಲವಾರು ಜನ ಆಲ್ರೆಡಿ ಬಿಡಿ ಅಂಥ ಕೆಲವು ಟ್ಯಾಲೆಂಟೆಡ್ಗೆ ಹೇಳೋ ಅವಶ್ಯಕತೆ ಇರಲ್ಲ. ಪ್ರತಿಭಾನ್ವಿತರಿಗೆ ಅವರು ಆಲ್ರೆಡಿ ಬೇರೆ ಪ್ಲಾನನ್ನೇ ರೂಪಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಹೇಳಿದೆ, ಈ ರೀತಿ ಇದೆ ನೋಡಿ ವ್ಯವಸ್ಥೆ. ಹಣ ಕೊಟ್ಟವರಾಗಿರ್ಬೋದು ನೋಡಿ. ಹಣ ಕೊಟ್ಟವ್ರದ್ದು ತಪ್ಪು ಅಂತ ಹೇಳಲ್ಲ, ಅವ್ರದ್ದು ಹೆಂಗೆ ಆಗ್ಬಿಟ್ಟಿರುತ್ತೆ ಕಥೆಗಳು ಅಂದರೆ, ಕೆಲವು ಈ ಬಿಜಾಪುರಲ್ಲಿ ಕೆಲವು ಕಡೆ ಒಂದು ಮಾತಿದೆ, ಫಸ್ಟ್ ನೀನು ಓದು, ಆಗಿಲ್ಲ ಅಂದರೆ ಸೂಟ್ ಕೇಸ್ ರೆಡಿ ಮಾಡ್ಕೊ ಅಂತ ಒಂದು ಮಾತು. ಹೆಂಗೆ ಅಂತಂದರೆ, ಫಸ್ಟ್ ಪ್ರಯತ್ನ ಪಡ್ತಾರೆ ಅವರು. ನಮಗೆ ನಾರ್ಮಲ್ ಆಗಿ ಆಸ್ಪಿರೆಂಟ್ಸ್ ಆಗಿರ್ತಾರೆ, ಓದ್ತಾ ಇರ್ತಾರೆ. ಯಾವಾಗ ಅವರಿಗೆ ಇದು ಆಯ್ಕೆ ಆಗಲ್ಲ ಅನ್ಸುತ್ತೋ ಅಂಥವ್ರು ಕೆಲವರು ದುಡ್ಡು ಕೊಟ್ಟು ಹೋಗೋಕೆ ನೋಡ್ತಾರೆ. ಇನ್ನು ಕೆಲವರು ಡೈರೆಕ್ಟಾಗಿ ಫಸ್ಟೇ ಅವ್ರದ್ದು ಅದೇ ಕೆಲಸ, ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಹೆಂಗೆ ಒಂದು ಮಾಡಿಸ್ಕೊಂಬೇಡ. ಯಾರು ಡಿಮೋಟಿವೇಟ್ ಆಗುವಂಥದ್ದು ವಿಷಯ ಅಲ್ಲ. ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಇರುವಂಥ ನೇಮಕಾತಿ ಆಯೋಗದ ವ್ಯವಸ್ಥೆ ಹೆಂಗಿದೆ, ಇಲ್ಲಿನ ವಾಸ್ತವ ಸ್ಥಿತಿಗತಿ ಹೆಂಗಿದೆ ಅನ್ನುವಂಥದ್ದು ನಿಮಗೆ ತಿಳಿಸುವ ಪ್ರಯತ್ನ ಹೊರತು ನಿಮ್ಮನ್ನು ಓದಿನಿಂದ ವಿಮುಖ ಮಾಡುವುದು ಅಥವಾ ಪರೀಕ್ಷೆಗಳಿಗೆ ಓದಬೇಡಿ ಅಂತ ಡಿಮೋಟಿವೇಟ್ ಮಾಡುವಂಥದ್ದು ನನ್ನ ಕೆಲಸ ಅಲ್ಲ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹೆಂಗಿರುತ್ತೆ ಹೋರಾಟ. ಆ್ಯಂಡ್ ಇನ್ನೊಂದು, ಕಾನೂನಾತ್ಮಕವಾಗಿ ನಾವು ಇಂಥ ನೇಮಕಾತಿಗಳ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂದರೆ ಹಲವಾರು ವರ್ಷಗಳೇ ಬೇಕಾಗುತ್ತೆ ನೋಡಿ. ಈಗ ನಮ್ಮ ಮಧು ಅವರ ಪ್ರಕರಣ 56% ಹಾಕಿದ್ದಾರೆ ಕೇಸ್ತು. ಸೊ ಇನ್ನೂ ಹೈಕೋರ್ಟಲ್ಲಿ ನಡೀತಾ ಇದೆ. ನಾಳೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು. ಈಗ ಆಲ್ರೆಡಿ 2 ವರ್ಷ ಆಯಿತು, ಇನ್ನು 2-3 ವರ್ಷ, 5-10 ವರ್ಷದವರೆಗೂ ಕೂಡ ನಾವು ಕಾನೂನಾತ್ಮಕವಾಗಿ ಹೋರಾಡಬೇಕು. ಆ ನಡುವೆ ನಮ್ಮ ಆರೋಗ್ಯ, ನಮ್ಮ ಭದ್ರತೆ, ನಮ್ಮ ಹಣಕಾಸಿನ ಸ್ಥಿತಿಗತಿ ಎಲ್ಲವನ್ನ ನೋಡಿಕೊಂಡು ನಮ್ಮ ಫ್ಯಾಮಿಲಿ ಇಶ್ಯೂಸ್ ಪ್ರಾಬ್ಲಮ್ಸ್ ಎಲ್ಲವನ್ನ ಬದಿಗಿಟ್ಟು ನಾವು ಆ ಹೋರಾಟಕ್ಕೆ ನಿಲ್ಲಬೇಕು. ಅದು ಅತಿ ಭ್ರಷ್ಟರ ವಿರುದ್ಧ. ಸೊ ಅದಕ್ಕೆ ಎಷ್ಟೇ ಶ್ರಮಪಟ್ಟು ನಾವೇನೇ ಮಾಡ್ತೀವಿ ಎಲ್ಲವನ್ನ ಬದಲಾಯಿಸ್ತೀವಿ ಅಂತ ಹೊರಟರು ಕೂಡ ಆ ಬದಲಾವಣೆಯ ನಡುವೆ ಈ ರೀತಿ ಕಾಂಪ್ರಮೈಸ್ ಆಗುವಂಥ ಜನ ಇದ್ದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಇವತ್ತು ಎಷ್ಟೋ ಜನ ಹೋರಾಟಗಾರರು, ಎಷ್ಟು ಜನ ನಿಮಗೆ ತೋರಿಸ್ಬೇಕು ಹೇಳಿ? ಹೋರಾಟದ ಹೆಸರಲ್ಲಿ 100 ಕೋಟಿ ಆಸ್ತಿ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಗಳಲ್ಲಿ ಓಡಾಡಿಕೊಂಡು ಅವ್ರ ಮಕ್ಕಳನ್ನೆಲ್ಲ ಐಷಾರಾಮಿ ಬದುಕಿಸ್ತಿದ್ದಾರೆ. ಆದರೆ ಹೋರಾಟದ ಹೆಸರಲ್ಲಿ ಬಳಕೆಯಾದ ಜನ ಇನ್ನೂ ಬೀದಿಲೇ ನಿಂತಿದ್ದಾರೆ. ಯಾವುದೇ ಹೋರಾಟ ಇರಲಿ, ನಾನು ನಾಟ್ ಓನ್ಲಿ ಒಂದು ವಿಷಯ ಹೇಳ್ತಾರೆ, ಸಾಮಾಜಿಕ ಹೋರಾಟ ಅಂತ ಹೇಳ್ತಾರೆ, RTI ಅಂತ ಹೇಳಿ ಏನೇನೋ ಮಾಡ್ತಾರೆ. ಅದರಲ್ಲೂ ದಗಲ್ಬಾಜಿತನ ಮಾಡಿಕೊಂಡು ತಮಗೆ ಏನು ಬೇಕೋ ಆ ಹೊಟ್ಟೆ ತುಂಬಿಸ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ. ಸೊ ಇಂಥ ವ್ಯವಸ್ಥೆ ನಡುವೆ ಅದರಲ್ಲಿ ಪ್ರಾಮಾಣಿಕವಾಗಿ ಉಳ್ಕೋತೀನಿ ಅಂತ ಹೋದವನು ಕೊನೆಗೆ ಅನಾಥ ಆಗಿ ನಿಂತ್ಕೊಳ್ತಾನೆ ಅಷ್ಟೆ. ಸೊ ಇದು ನಡೀತಾ ಇರುವಂಥ ವಾಸ್ತವ ಸ್ಥಿತಿಗತಿ. ಸೊ ಇಷ್ಟು ತಿಳಿಸಿದ್ದೀನಿ. ಧನ್ಯವಾದಗಳು.